ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಜ್ಯೋತಿ ಚಂದ್ರಶೇಖರ್. ನನ್ನ ಯೂಟ್ಯೂಬ್ ಚಾನಲನ್ನು ನೀವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಇವತ್ತಿನ ವಿಷಯ ನೋಡಿ, ಈ ರೀತಿ ಒಂದು ಮೀನು ತೊಗೊಂಬಂದಿದ್ದೀವಿ. ಇದು 1.5 kg ಇದೆ ಮೀನು. ಇದನ್ನು ಇವತ್ತು ಕ್ಲೀನ್ ಮಾಡ್ಕೊಂಬರ್ತೀನಿ ಫ್ರೈ ಮಾಡಲಿಕ್ಕೆ ಅಂತ. ನೋಡಿ, ಎಲ್ಲ ಕ್ಲೀನ್ ಮಾಡ್ಕೊಂಬಂದಿದ್ದೀವಿ. ಇದು ಹೊಳೆ ಮೀನು, ಫ್ರೆಶ್ಶಾಗಿ ಸಿಕ್ಕಿದೆ, ತುಂಬ ಚೆನ್ನಾಗಿದೆ. ಎಲ್ಲ ಕ್ಲೀನ್ ಮಾಡಿ ತಂದು ಇಟ್ಕೊಂಡಿದ್ದೀವಿ. ಈಗ ಇದನ್ನು ನನಗೆ ಎಷ್ಟು ಬೇಕೋ ಅಷ್ಟು ಫ್ರೈ ಮಾಡಲಿಕ್ಕೆ ಅಂತ ತೆಗೆದಿಟ್ಕೊತೀನಿ. ನೋಡಿ, ಈ ರೀತಿ 5 ಪೀಸನ್ನು ತೆಗೆದಿಟ್ಕೊಂಡಿದ್ದೀನಿ ನಾನು ಫ್ರೈ ಮಾಡಲಿಕ್ಕೆ ಅಂತ. ನನ್ನ ಮಕ್ಕಳಿಗೆ ಮೀನು ಫ್ರೈ ಅಂದರೆ ತುಂಬ ಇಷ್ಟ, ಹಾಗಾಗಿ ನಾನು ಮೀನು ಫ್ರೈ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ 1 ಚಮಚ ಖಾರದ ಪುಡಿ. ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಇದು ಸ್ವಲ್ಪ ಉಪ್ಪು. ಮೀನು ಎಷ್ಟು ತೊಗೊಂಡಿರ್ತೀವಿ ಅಷ್ಟು ಹಾಕಬೇಕು. ಖಾರದ ಪುಡಿ ಅಷ್ಟೇ, ಎಲ್ಲದೂ ಅಷ್ಟೇ. ಇದು ಅರಿಶಿನ ಪುಡಿ ನಾನೇ ಮನೇಲಿ ಮಾಡಿರೋದು, ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇದು ನೀವು ಆದಷ್ಟು ಮನೆಯಲ್ಲೇ ಇರುತ್ತಲ್ಲ ಅದನ್ನೇ ಹಾಕಬೇಕು. ನೋಡಿ, ಇದು ಪೆಪ್ಪರ್ ಪುಡಿ. ಇದು ಅಕ್ಕಿ ಹಿಟ್ಟು, ಸ್ವಲ್ಪ ನುಣ್ಣಗಿರಲಿ ತೊಗೊಂಡಿದ್ದೀನಿ. ಇದೊಂದು ಹಾಕಿದ್ರ ಮೇಲೆ ಮತ್ತು ಬೇರೆ ಏನೂ ಹಾಕೋದು ಬೇಡ. ಅಕ್ಕಿ ಹಿಟ್ಟೊಂದು ಸಾಕು. ಅಕ್ಕಿ ಹಿಟ್ಟು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಯಾಕೆಂದರೆ ಅದ್ರ ಮೇಲೆ ಮತ್ತೆ ಏನು ಹಾಕೋದಿಲ್ಲ ನಾವು ಮಸಾಲೆ ಹಚ್ಚಿದ ಮೇಲೆ. ಈಗ ನೋಡಿ, ಒಂದು ಅರ್ಧ ಲಿಂಬೆಹಣ್ಣು ತೊಗೊಂಡಿದ್ದೀನಿ. ನೋಡಿ, ಇಷ್ಟೇ ಸಾಕು, ಅರ್ಧ. ನಾನು 5 ಪೀಸ್ ಮೀನು ತೊಗೊಂಡಿದ್ದೀನಿ, ಹಾಗಾಗಿ ಅರ್ಧ ಲಿಂಬೆಹಣ್ಣು ತೊಗೊಂಡಿದ್ದೀನಿ. ಈಗ ನಾವು ಮೀನು ಫ್ರೈ ಮಾಡಬೇಕು ಅಂದರೆ ಆದಷ್ಟು ಮನೆಯಲ್ಲೇ ಇರೋ ವಸ್ತುಗಳನ್ನೆಲ್ಲ ತೊಗೋಬೇಕು. ಖಾರದ ಪುಡಿ ಆಗಲಿ, ಅರಿಶಿನ ಪುಡಿ ಆಗಲಿ, ಪೆಪ್ಪರ್ ಪುಡಿ, ಅಕ್ಕಿ ಹಿಟ್ಟು ಎಲ್ಲ ಮನೇಲೇ ಇರುತ್ತಲ್ವ, ಅದನ್ನೇ ಹಾಕಿ ಮಾಡೋದು. ಇದರಲ್ಲಿ ನಾನು ಏನು ಹೊರಗಡೆಯಿಂದ ತಂದಿದ್ದೇನೂ ಇಲ್ಲ. ಲಿಂಬೆಹಣ್ಣನ್ನು ನೀಟಾಗಿ ಹಿಂಡ್ಕೊಂಡಿದ್ದೀನಿ. ನೋಡಿ, ಚೆನ್ನಾಗಿ ಹಿಂಡ್ಕೋಬೇಕು ಅದನ್ನ. ಅರ್ಧ ಲಿಂಬೆಹಣ್ಣು ಸಾಕು. ಈ ಅಕ್ಕಿ ಹಿಟ್ಟು ಹಾಕೋದ್ರಿಂದ ನೀವೇನು ರವೆ ಎಲ್ಲ ಹಾಕಬೇಕು ಅಂತ ಏನಿಲ್ಲ, ಅಕ್ಕಿ ಹಿಟ್ಟೇ ಸಾಕು, ಚೆನ್ನಾಗಿ ಬರುತ್ತೆ. ಅದೇ ರವೆ ರವೆ ಥರ ಇರುತ್ತೆ. ನೋಡಿ, ಈ ಥರ ಗಟ್ಟಿಯಾಗಿದೆಯಲ್ಲ, ಅದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಹಾಗೆಯೇ ಲಿಂಬೆಹಣ್ಣು ಹಿಂಡಿದ್ದೀನಲ್ವ, ಹಾಗಾಗಿ ಅದನ್ನೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಮಿಕ್ಸ್ ಆದಮೇಲೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಜಾಸ್ತಿ ನೀರು ಹಾಕ್ಕೋಬೇಡಿ, ಸ್ವಲ್ಪ ಹಾಕ್ಕೊಳ್ಳಿ. ಅಂದರೆ ಅದು ಸ್ವಲ್ಪ ಗಟ್ಟಿಯಾಗಿರಬೇಕು, ದಪ್ಪ ಇರಬೇಕು, ಆಗಲೇ ಮೀನಿಗೆ ಚೆನ್ನಾಗಿ ಹಿಡಿಯೋದು. ಮತ್ತು ಇದನ್ನು ಜಾಸ್ತಿ ಹೊತ್ತು ಬಿಡಬೇಡಿ, ಒಂದು 5 ನಿಮಿಷ ಅಷ್ಟೇ. ದಿಢೀರಂತ ಮಾಡೋದು ಮೀನು ಫ್ರೈ, ಇದು ತಕ್ಷಣವೇ ಮಾಡೋದು. ಮೀನು ತಂದು ಕ್ಲೀನ್ ಮಾಡ್ಕೊಳ್ಳೋದು, ಮೀನು ಮಸಾಲೆ ಹಚ್ಚೋದು, 5 ನಿಮಿಷ ಬಿಟ್ಟು ಎಣ್ಣೆಗೆ ಬಿಡೋದೆ, ತಕ್ಷಣ ಆಗುತ್ತೆ. ಏನು ಇದಕ್ಕೇನು ಕಾಯೋದೇನಿಲ್ಲ. ನೋಡಿ, ಇಷ್ಟು ಗಟ್ಟಿ ಇರಬೇಕು, ಜಾಸ್ತಿ ನೀರು ಮಾಡ್ಕೋಬೇಡಿ, ತುಂಬ ಗಟ್ಟಿನೂ ಬೇಡ, ಇಷ್ಟು ಸಾಕು. ನೋಡಿ, ಈಗ ಮೀನಿಗೆಲ್ಲ ಹಚ್ತೀನಿ ಮಸಾಲೆನ. ನೋಡಿ, ಈ ಥರ ನೀಟಾಗಿ ಎಲ್ಲ ಹಚ್ಕೊಳ್ಳಿ ಮೀನಿಗೆ. ದೊಡ್ಡ ಮೀನಿಗೂ ಇದೇ ಥರನೇ ಹಚ್ಚೋದು. ನನ್ನ ಮಕ್ಕಳಿಗೆಲ್ಲ ದಿಢೀರಂತ ಮೀನು ಫ್ರೈ ಆಗಬೇಕು. ಅವ್ರು ಅಲ್ಲಿ ಬರ್ತಾನೆ ಫೋನ್ ಮಾಡ್ತಾರೆ, ಮತ್ತು ಹಿಡ್ಕೊಂಬಂದುಬಿಡ್ತಾರೆ ಮೀನನ್ನು. ನಾನು ಅದಕ್ಕೆ ಅವ್ರಿಗೆ ಈ ಥರನೇ ಮಾಡಿಕೊಡೋದು, ತುಂಬ ಇಷ್ಟಪಡ್ತಾರೆ, ಚೆನ್ನಾಗಿರುತ್ತೆ ತುಂಬ. ನೋಡಿ, ಈ ಥರ ಮಾಡೋದು ತುಂಬ ಈಸಿ. ಇದು ಮಾಡೋದು ದಿಢೀರಂತನೇ ಮಾಡ್ಕೊಂಬಿಡ್ಬೋದು ನಾವು. ಈಗೆಲ್ಲ ಮೀನಿಗೂ ಇದೇ ರೀತಿ ಹಚ್ಚಿ ಇಡ್ತೀನಿ. ನೋಡಿ, ಈ ಥರ ನೀಟಾಗಿ ಹಚ್ಚಿ. ನೋಡಿ, ಎಲ್ಲ ಮೀನಿಗೂ ಈ ಥರ ಹಚ್ಚಿ ಇಟ್ಟಿದ್ದೀನಿ. ನೋಡಿ, ಈಗೆಲ್ಲ ಹಚ್ಚಿದ್ದೀನಿ. ಇದನ್ನೀಗ 5 ನಿಮಿಷ ಬಿಡ್ತೀನಿ. ನೋಡಿ ಹೇಗಿರುತ್ತೆ ಅಂತ. ಈಗ ಹಚ್ಚಿ ಆಗಿದೆ ನಾನಿದು. ನೋಡಿ, ಈಗ 5 ನಿಮಿಷ ಆದಮೇಲೆ ಹೇಗೆ ಕಾಣ್ತಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ. ಅದೆಲ್ಲ ಮಸಾಲೆ ಹಿಡ್ಕೊಂಡಿದೆ. ಈಗ ಎಣ್ಣೆ ಇದ್ದು ತವಾ ಇಡೋಣ. ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಈಗ ಫ್ರೈ ಬಿಡೋಣ. ಈಗ ನೋಡಿ, ತವಾಗ ಬಿಡ್ತೀನಿ. ಫ್ರೈ ಕಾದಿದೆ. ತುಂಬ ಈಸಿಯಾಗಿ ಮಾಡೋದಿದ್ದು. ನೋಡಿ, ಬಿಟ್ಟಾಯಿತು. ಈಗ ಅದು ಬೇಯಬೇಕು ಮಾತ್ರ, ತುಂಬ ಚೆನ್ನಾಗಿ ಬೇಯಬೇಕು, ಅದು ರೋಸ್ಟ್ ಆಗಬೇಕು. ಸ್ವಲ್ಪ ಮೀನು ಫ್ರೈನೆಲ್ಲ ಡೀಪ್ ಫ್ರೈ ಮಾಡಬೇಕಂದ್ರೆ ಚೆನ್ನಾಗಿ ಬೇಯಿಸ್ಬಿಟ್ಟು ತಿನ್ನಬೇಕು ಮೀನು ಫ್ರೈನ, ಆವಾಗ ನಮಗೇನೂ ಆಗೋದಿಲ್ಲ. ನೋಡಿ, ಈ ಥರ ಚೆನ್ನಾಗಿ ಫ್ರೈ ಮಾಡಬೇಕು. ಅದು ನಾನು ಕೊಬ್ಬರಿ ಎಣ್ಣೆಲಿ ಮಾಡ್ತಾಯಿದ್ದೀನಿ.
ಆದಷ್ಟು ನೀವು ಕೊಬ್ಬರಿ ಎಣ್ಣೆ ಯೂಸ್ ಮಾಡಿ. ನಾನು ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಅದು ಏನೂ ಹಾಕೋದು ಬೇಡ, ಮಸಾಲೆ ಹಾಕ್ದಂಗೆ ಬಂದಿದೆ ನೋಡಿ. ಅದು ನಾವು ಅಂಗಡಿಯಿಂದ ತಂದಿದ್ದ ಮಸಾಲೆ ಹಾಕ್ದಂಗೆ ಇದೆ ನೋಡಿ. ಇದು ಅಂಗಡಿಯಿಂದ ಮಸಾಲೆ ತಂದು ಹಾಕಬಾರ್ದು, ಅದರಲ್ಲೆಲ್ಲ ಏನೋ ಹಾಕಿರ್ತಾರೆ, ಕೆಮಿಕಲೆಲ್ಲ ಇರುತ್ತೆ ನೋಡಿ. ಮನೆಯಲ್ಲೇ ಆದಷ್ಟು ಮಾಡಿ ತಿನ್ನಬೇಕು. ದಿಢೀರಂತ ಮಾಡ್ಬೋದು ನೋಡಿ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ, ಮನೆಯವರಿಗೂ ಅಷ್ಟೇ. ತಕ್ಷಣವೇ ಮಾಡ್ಬೋದು, ಇದಕ್ಕೆಲ್ಲ ಏನು ಟೈಮ್ ಬೇಡ. ಮೀನು ಹೇಗಿದ್ದರೂ ಈಗ ಕ್ಲೀನ್ ಮಾಡಿನೇ ತರ್ತೀವಲ್ಲ ನಾವು, ತಕ್ಷಣವೇ ಮಾಡ್ಕೊಂಬಿಡ್ಬೋದು ಕ್ಲೀನಾಗಿ ತೊಳ್ಕೊಂಡು. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಈ ಥರ ಬೇಯ್ತಾಯಿದೆ. ಸ್ವಲ್ಪ ಒಲೆಯಲ್ಲಿ ನಿಧಾನ ಬೇಯುತ್ತೆ. ಗ್ಯಾಸಲ್ಲಾದರೂ ಅಷ್ಟೇ ನೀವು ಮೀನು ಫ್ರೈನ ನಿಧಾನವಾಗೇ ಮಾಡಬೇಕು. ದೊಡ್ಡ ಉರಿ ಇಟ್ಕೊಂಡು ಮಾಡೋ ಹಾಗಿಲ್ಲ. ಮೀನು ಫ್ರೈ ಎಲ್ಲ ಸಣ್ಣ ಉರಿಯಲ್ಲೇ ಬೇಯಬೇಕು ನೋಡಿ. ಈ ಥರ ರೋಸ್ಟಾಗಿ ಬೇಯುತ್ತೆ, ಅದು ಚೆನ್ನಾಗಿ ಬೇಯುತ್ತೆ. ನಿಧಾನವಾಗಿ ಬೇಯಿಸಿದಷ್ಟು ಮೀನು ಫ್ರೈ ಚೆನ್ನಾಗುತ್ತೆ. ಈಗ ರೆಡಿಯಾಗಿದೆ. ಈಗ ಇನ್ನೊಂದು ಮೀನು ಹಾಕ್ತೀನಿ ನೋಡಿ. ಈ ಥರ ನಾನೆಲ್ಲ ಮೀನನ್ನು ಈಗ ಫ್ರೈ ಮಾಡ್ಕೊತೀನಿ. ಇದಕ್ಕೆ 1 ಚಮಚ ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ ನಾನೆಲ್ಲ ಅಡುಗೆಗೂ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡೋದು. ನಾನೆಲ್ಲ ಕೊಬ್ಬರಿ ಎಲ್ಲ ಒಣಗಿಸಿ ಎಣ್ಣೆ ಮಾಡಿ ಇಟ್ಕೊಂಡಿರ್ತೀನಿ. ನಾನು ಶೇಂಗಾ ಎಣ್ಣೆ ಎಲ್ಲ ಯೂಸ್ ಮಾಡಲ್ಲ, ಕಮ್ಮಿ ನೋಡಿ. ಎಲ್ಲದಕ್ಕೂ ನಾನು ಕೊಬ್ಬರಿ ಎಣ್ಣೆನೇ ಹಾಕೋದು. ಅದು ಹೇಳ್ದೇ ಇದ್ರೂ ನಾನು ಕೊಬ್ಬರಿ ಎಣ್ಣೆಲೇ ಮಾಡೋದು ನೋಡಿ. ಈಗ ಮೀನು ಫ್ರೈ ಎಲ್ಲ ರೆಡಿಯಾಗಿದೆ ನೋಡಿ. ಈ ಥರ ಆಗಿದೆ ನೋಡಿ, ಹೇಗೆ ಕಾಣ್ತಿದೆ. ತುಂಬ ಟೇಸ್ಟಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವು ಇದೇ ರೀತಿ ಮಾಡ್ತಿರಲ್ಲ ನಿಮ್ಮ ಮನೇಲಿ. ಹೇಗಿದೆ ಅಂತ ನನ್ನ ವಿಡಿಯೋ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಎಲ್ಲರೂ ನನ್ನ ಚಾನಲನ್ನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ಇರಲಿ. ಎಲ್ಲರಿಗೂ ಧನ್ಯವಾದ. ಎಲ್ಲರೂ ಇದೇ ಥರ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ಹೀಗೆ ನೋಡ್ತಾ ಇರಿ. ಎಲ್ಲರಿಗೂ ಧನ್ಯವಾದಗಳು.